ಇದೇನು ಈಗ ನೀವು ಹಾಕ್ತಿರೋದು? ಮೇಡಮ್ ಇದು ಗೋಧಿ ಮೇಡಮ್, ಗೋಧಿ ಪೂರಿ. ನಮಸ್ಕಾರ. ದಿನ ಹೇಗಿತ್ತು? ವೆರಿ ಕ್ವಿಕ್ ಆಗಿ ನೋಡೋಣ. ಅಪರೂಪಕ್ಕೆ ಭಾನುವಾರ ವೀಕ್ ಆಫ್ ಸಿಕ್ಬಿಟ್ಟಿತ್ತು ಆಯ್ತಾ ನನಗೆ. ಬಟ್ ಜಿಮ್ ಇರಲ್ವಲ್ಲ ಅಂತ ವಾಕಿಂಗ್ ಹೋದೆ. ನೋಡಿ ಯಾರು ಸಿಕ್ಕಿದ್ರು, 12ರಿಂದ 13 ನವಿಲು ನನ್ನ ಕಣ್ಣಿಗೆ ಬಿದ್ದಿದ್ದು. ಹೊರಗೆ ಬಂದರೆ ಪುರಿ ನಮಗೆಲ್ಲ ಗೊತ್ತಿರುತ್ತಲ್ವ, ಭತ್ತದ್ದು ಗೋಧಿಲೂ ಇರುತ್ತಂತಪ್ಪ. ಇವತ್ತೇ ನನಗೆ ಗೊತ್ತಾಗಿದ್ದು. ಸರಿ ಅಂದ್ಕೊಂಡು ಮನೆಗೆ ಬಂದೆ. ಆ್ಯಸ್ ಯೂಶ್ವಲ್ ಓವರ್ ನೈಟ್ ಓಟ್ಸ್ ಇತ್ತು, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತಿನ ಕೆಲಸ ಇಡೀ ವಾರಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಬಿಟ್ರೆ ಆಫೀಸು ವರ್ಕಿನ್ ಪ್ರೆಷರ್ ಏನೇ ಇದ್ರು ಜಿಮ್ಮು ಡೈಟು ಮಿಸ್ ಮಾಡ್ಕೊಳಕ್ಕಾಗಲ್ಲ, ಈಸಿ ಆಗುತ್ತಲ್ವ ಅಂತ. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿತ್ತು ಆಯಿತಾ. ಉಪ್ಪಿನಕಾಯಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಬಟ್ ಇನ್ನೊಂದೆರಡು ದಿನ ಬೇಕಾ ಅಂತ ಉಪ್ಪು ಹುಳಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ. ಸದ್ಯಕ್ಕೆ ಚಾಲೆಂಜ್ ತೊಗೊಂಡಿರೋದು ನಾನು ಅಟ್ ಎನಿ ಕಾಸ್ಟ್ ಸಂಜೆ 7-7:30 ಒಳಗೆ ಊಟ ಮುಗಿಸಿಬಿಡಬೇಕು ಅಂತ. ಆ ಕಡೆ ಹೆಚ್ಚು ಗಮನ ಕೊಟ್ಟು ಊಟ ಮುಗಿಸ್ಕೊಂಡು ಬುಕ್ ಇಟ್ಕೊಂಡು ಕೂತೆ. ಇನ್ನೇನು ಇವನು ಗೊತ್ತಲ್ಲ, ಇವನ ಬಗ್ಗೆ ಬುಕ್ ಬರಬೇಕಾದ್ರೆ ರವಿ ಬೆಳಗೆರೆ ಸರ್ ಒಂದು ಲೈನ್ ಬರೆದಿದ್ರು ಈ ಸೀಕ್ರೆಟ್ ಬಗ್ಗೆ. ಸೀಕ್ರೆಟ್ ಅನ್ನೋದು ಇಬ್ಬರಿಗಿಂತ ಜಾಸ್ತಿ ಜನಕ್ಕೆ ಗೊತ್ತಾದರೆ ಅದು ರಹಸ್ಯ ಆಗಿರೋಕ್ಕೆ ಚಾನ್ಸೇ ಇಲ್ಲ ಅಂತ. ಬಟ್ ಅದು ಅಂಡರ್ವರ್ಡ್ಗೆ ಅಂತ ಬರೆದಿದ್ದಾರೆ, ನಮ್ಗಳಿಗೂ ಅನ್ವಯಿಸುತ್ತೆ ಅಲ್ವಾ? ಏನಂತೀರಾ? ನಾಳೆ ಸಿಗೋಣ. ಬಾಯ್.